68 ನನಗೆ 65 ನಮಗಿಂತ 2 ವರ್ಷಕ್ಕೆ ಹಿರಿಯರವರು ನಮ್ಮ ಅಕ್ಕ ಅವರೇ ಎರಡನೇ ದೊಡ್ಡರವರು. ಆಮೇಲೆ ಏನು ಗೊತ್ತಾ, ನಾನು ದಿವ್ಸಕ್ಕೆ 3 ಸರಿ 4 ಸರಿನಾರು ಫೋನ್ ಮಾಡಿದಾಗೆಲ್ಲ ಮಾತಾಡೋರು. ಆಮೇಲೆ ನನಗೆ ಇವತ್ತು ತಲೆಗೆ ತಿರುಗು ಅದು ಇದು ಹುಷಾರಿಲ್ಲ ಅಂತ ಹೇಳೋರು. ನೆನ್ನೆನೂ ಅದರಂತಲೇ ಮಾಡಿದ್ರು 9 ಗಂಟೆಗೆ. ಮಾಡಿದಾಗ ನಾನು ಒಂದು ದೋಸೆ ಇಡ್ಲಿನೇ ಏನಾರು ತರಿಸಿ ತಿನ್ನು, ಈಗ ಮಾಡೋಕ್ಕೆ ಹೋಗ್ಬೇಡ, ಒಂದು ತಲೆ ತಿರುಗಿ ಮಾತ್ರ ನೋವು ಎಲ್ಲನೂ ಮಾತಾಡಿದರು. ಆಮೇಲೆ ಅದಾದಮೇಲೆ ಇಲ್ಲಿ ಹಾಸನದ ಹತ್ರ ಸಾತನಹಳ್ಳಿ ನನ್ನ ತಂಗಿ ಅವ್ರಿಗೂ ಮಾಡಿ ಮಾತಾಡ್ಯಾರೆ. ಅವ್ರಿಗೆ ನಮಗೂ ಲಾಸ್ಟ್ ಮಾತಾಡಿರೋದು. ಅದು ಬಿಟ್ರಿನ್ನ ನೆನ್ನೆ 30 ಸರಿ ಮಾಡಿದ್ರು ಫೋನ್ ಎತ್ತಲಿಲ್ಲ. ಅದೇ ನಾವು ಹೇಳಿದ್ನಲ್ಲ, ನಮ್ಮ ಅಣ್ಣನ ಮಗ ಬಂದು ಆವಾಗ ಈ ಥರ ರಗ್ಗು ಹಚ್ಕೊಂಡು ಮನೆಕೊಂಡವಳೆ ಸೋನೆ ಒಂಥರ ಏನಾಯಿತು ಅಂತ ಗೊತ್ತಿಲ್ಲ, ಹಂಗೆ ಸತ್ತೋಗ್ಯವ್ರೆ ಅಂತ ಮಾಡಿದ್ರು ಅವರು. ಆಗ ನಾವು ಹಿಂದ್ಗಡೆ ಒಂದು 4 ಕಾರಲ್ಲಿ ಬಂದು ಇದು ಮಾಡಿ ನಾವು 11 ಗಂಟೆ ಆದ್ರೂ ಅದನ್ನು ನೋಡಿರಲಿಲ್ಲ. ಒಡಬೇನ ನಾವು 11 ಗಂಟೆ ಮೇಲೆ ತಿಂಡಿ ತರಿಸ್ತೀವಿ, ಒಂದು 20 ಸೀಟ ತಿಂಡಿ ತಂದಾಗ ಆ ತಿಂಡಿ ತಿನ್ನೋಕ್ಕೆ ಅಂತ ಇದು ಮಾಡಿದೆವು. ಒಬ್ಬರು ಯಾರೋ ಇದ್ದಾರೆ ಏನಂದರು, ನೋಡಿ ಅವರು ಉಂಗುರ ಅದು ಚೈನ್ ಇತ್ತಲ್ಲ ಅದು ಕಾಣ್ತಾ ಇಲ್ಲ ಆಂಟಿದು, ಅವ್ರು ಏನೋ ಸ್ನಾನ ಮಾಡೋ ಬಿಚ್ಚಿಟ್ಟವ್ರ ನೋಡಿ ಅಂತ ಕೇಳಿದ್ರು. ಅವರು ಕೇಳಿ ಅಂದಾಗ ನಾವೇನು ಮಾಡಿದೆವು, ತಿಂಡಿ ತಿನ್ನೋದು ಬಿಟ್ಟು ನಾವು 11:30 ನಿಲ್ಲಿಸ್ತು. ಹೋಗಿ ನೋಡ್ತೀವಿ ಇದು ಚೈನ್ ಇರಲಿಲ್ಲ. ಆಮೇಲೆ ಈ ಕಿವಿನ ಹರ್ಕೊಂಡವ್ರು ಹಂಗೆ, ಇದು ಮಾತ್ರ ಕೂದಿದ್ರು, ಇನ್ನು ಉಂಗುರ 2 ಇರಲಿಲ್ಲ. ಆಮೇಲೆ ಆವಾಗನೇ ಒಂದು 20 ಜನ ಸ್ಟೇಷನಿಗೆ ಹೋದೆ. ಆವಾಗನೇ ಕೇಸು ಆಮೇಲೆ ಅಲ್ಲಿ ಬರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಬಂದರು. ಕೊನೆಗೆ IGP ನಾಯಿ ಪ್ರತಿಯೊಂದು ಬಂತು. 4 ಗಂಟೆ ರಾತ್ರಿ ಆಯಿತು ಎಲ್ಲ ಮುಗಿಸೋತ್ತಿಗೆ. ಆಮೇಲೆ 4 ಗಂಟೆಯಲ್ಲಿ ನಾವು ಆ ಥರ ಇದಾಗದೆ ಹೋಗಿದ್ರೆ ನಾವು ಇಲ್ಲೇ ಮಾಡ್ಬೋದಾಯಿತು. ಇದನ್ನು ನಾವು ಹಾಸನಕ್ಕೆ ಕಳಿಸ್ಲೇಬೇಕು ಅಂದರೆ IGP ಸರಿ ಅಂತ ಹಾಸನಕ್ಕೆ ಕಳಿಸಿ ನಾವು ಆಮೇಲೆ ಊರಿಗೆ ಹೋಗಿ ಈಗ ಬಂದ್ವಿ. ಕೊಲೆ ಮಾಡಿಬಿಟ್ಟು ಹಂಗೆ ಸತ್ತರಂಗೆ ಮಾಡಿದ್ರೆ ಹಂಗೆ ಸತ್ತರಂಗೆ ರಗ್ಗು ಹುಚ್ಚವ್ರಿ. ಆಮೇಲೆ ಏನಂದ್ರೆ ಒಂದು ರಗ್ಗು ನಮ್ಮ ಭಾವ ಹುಚ್ಚರು ಅವರು ಎಲಿಜಕ್ರೆಂಟು. ಆ ರಗ್ಗು ಏನು ಮಾಡಿವ್ರಿ, ನಮ್ಮ ಅಕ್ಕ ಹೊಚ್ಚಿದ್ದೇ ಅಲ್ಲ ಅದನ್ನು, ಅದು ಬೀರ್ ಮೇಲೆ ಇತ್ತು ಅಲ್ಲೇ. ಆ ರಗ್ಗನ್ನು ತೆಗೆದು ಹುಚ್ಚವ್ರಿ ಅವರು ಅಲ್ಲಿಗೆ. ಆಮೇಲೆ ಇಲ್ಲೊಂಚೂರು ಏಟ್ ಮಾಡ್ಯಾರ ಇಲ್ಲಿ. ಆ ರಕ್ತ ನಾವೇನಂದರೆ ಬಂದವರೆಲ್ಲ ಒಂದು 50 ಜನ ಸುಮ್ಮನೆ ಅವ್ರ ಮೇಲೆಲ್ಲ ಬಿದ್ದು ಒಳ್ಳಾಡಿ ಹಂಗೆ ಇದು ಮಾಡ್ದು ಹೋಗಿದ್ರೆ ಅವ್ರು ಹೇಳಿದ್ದು IGP ನೀವು ಇವಾಗಲೇ ಹಿಡಿಯುವ ಅವ್ರನ್ನ ಈ ಥರ ಗೊತ್ತಿದ್ರೆ ನೀವು ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದಾಗಿತ್ತು, ಟಚ್ ಮಾಡಬಾರ್ದಾಗಿತ್ತು ಅಂತ ಹೇಳಿದರು. ನಾವಿನ್ನು ಟಚ್ ಮಾಡಿ ಆಗಿತ್ತು, ಹೋದವ್ರು ಬಂದರೆಲ್ಲ ಅದನ್ನೇನು ಮಾಡೋಕ್ಕಾಗ್ತಿಲ್ಲ. ಇನ್ನು ನಾವೀಗ ಎಲ್ಲ ಅಲ್ಲೇನು ಒಂದು ಅಕ್ಕಪಕ್ಕ 10 ಮನೆ ಎಲ್ಲ ಗಂಡಸು ಹೆಂಗಸರನ್ನೆಲ್ಲರ ಕರೆದು ಹೇಳಿಸಿ 2 ಗಂಟೆ ರಾತ್ರಿಯಲ್ಲಿ ಅವ್ರನ್ನ ಎಲ್ಲರದ್ದು ಮಾಹಿತಿ ತಗೊಂಡ್ರು. ಇವರು ಬೆಳಿಗ್ಗೆ ತಿಂಡಿ ಯಾರು ಮಲ್ಲಿ ತಿಂದರು, ಇವರು ಯಾರು ಅಂಗಡಿ ತಕ್ಕ ಹೋಗೋರು, ಯಾರು ಅಂಗಡಿ ತ ಇಂಜೆಕ್ಷನ್ ಮಾಡಿಸ್ಕೊಳ್ಳೋರು ಎಲ್ಲರೂ ಮಾಹಿತಿ ತಗೊಂಡ್ರು. ಅದನ್ನು ತಗೊಂಡು ಇದಾದ್ಮೇಲೆ ಸರಿ ಅಂದ್ಬಿಟ್ಟು ಆವಾಗ ಕ್ಲೋಸ್ ಮಾಡಿ ಇನ್ನು ಮಾಜೂರು ಬರ್ಕೊಳ್ಳೋಕ್ಕೆ ಸ್ಟೇಷನ್ಗೆ ನಮ್ಮ ಅಣ್ಣನ ಮಗನ ಕರ್ಕೊಬೋದ್ರು. ಇನ್ನು ಬೆಳಕರಿಯಕ್ಕೆ ಬಂತಲ್ಲ ಅವ್ರನ್ನ ಕರ್ಕೊಬೋದ್ರು. ನಾವು ಈ ಕಡೆ ಬಂದ್ವಿ. ಭಯ ಅಂತ ಕೇಳ್ತಿಲ್ಲ ಸಹ, ಅದು ನಾನು ಹೇಳಿಲ್ವಾ 3ನೇ ಸರಿ ಮಾಡಿರೋದೀಗ. ಅವಾಗೇನು 1 ಸರಿ ಏನು ಜಾಸ್ತಿ ದುಡ್ಡು ಗಿಡ ಏನು ತಗೊಂಡೋಗಿರಲಿಲ್ಲ. ಒಂದು ಸ್ವಲ್ಪ ಪಾತ್ರೆ ಹಿಂದ್ಗಡೆ ಮೇಲೆ ಡೋರ್ ತೆಗೆದುಬಿಟ್ಟು ತಗೊಂಡು ಹೋಗಿದ್ರು. ಜಾಸ್ತಿ ಆದದ್ದು ಯಾವತ್ತು ಅಂದರೆ ಅದೇ ಒಂದು ನಿಂಬಳ್ಳಿ ಕ್ರಾಸ್ ಅಂತ ಐತಲ್ಲಿ ಈ ಕಡೆ ಚಾನಲ್ ತವ ಅಲ್ಲಿ ಬರ್ತಾ ಇರ್ಬೇಕಾರೆ ಈ ಬಂದು ಅಮ್ಮ ಇಲ್ಲಿ ರೋಡು ನಿಂಬಳಿಗೆ ಹೋಗುತ್ತಾ ಅಂತ ಕೇಳೋರು. ಅದೇ ಕಳ್ಳರು ರಾತ್ರಿ ಅವತ್ತು ಮಾಡಿರೋದು. ಹೋಗ ಇಲ್ಲಿ ಓದ್ತಿದ್ದೆ, ನನ್ನ ಯಾಕೆ ಕೇಳ್ತೀನಿ, ನಿನಗೇನು ಗೊತ್ತು ಇದು BM ರೋಡು ಒಳಾಕ್ಷಿಪುರ ರೋಡು ಅಂತ ಅವ್ರು ಹೇಳೋರೆ. ಆ ಹೇಳಿದಾಗ ಇವ್ರು ಏನು ಮಾಡ್ಯವ್ರೆ, ಅಲ್ಲಮ್ಮ ಇಲ್ಲಿ ಓದ್ತಿತ್ತ ನಿಂಬಳಿಗೆ ಅಂತ ಮತ್ತು ಕೇಳಿದೆ. ಹತ್ರಕ್ಕೆ ಬಂದಾನೆ ಒಬ್ಬ, ಬೈಕ್ ನಿಲ್ಸ್ಕೊಂಡವನೆ ಒಬ್ಬ. ಏನು ಮಾಡ್ಯವನೆ, ಇದನ್ನು ಕಿತ್ಕೊಬಿಟ್ಟವನೆ. ಆವಾಗ ನಮ್ಮ ಅಕ್ಕ ಇದು ಹಿಡ್ಕೊಂಡ್ರೆ ಇಷ್ಟುದ್ದ ಸರ ಮಾಂಗಲ್ಯ ಮಾತ್ರ ಉಳಿತು, ಇನ್ನು ಬಾಕಿದು ಹೋಗ್ಬಿಡ್ತು. ಆಮೇಲೆ ಹೋದ್ಮೇಲೆ ಇನ್ನೇ ನಮ್ಮ ಭಾವಂದು ಒಂದು ಸ್ವಲ್ಪ ದುಡ್ಡು ಇತ್ತಲ್ಲ ಅಂದ್ಬಿಟ್ಟು ಮತ್ತೆ ಇನ್ನು 40-30 ಗ್ರಾಮ್ ಹಾಕ್ಸತ್ಲಾಗಿ ಒಂದು 40-35 ಅತ್ಲಾಗಿ ಮತ್ತೊಂದು ಮಾಡಿಸ್ತು. ಅದೇ ಕೊನೆ IGP ಅದೇ ಹೇಳಿದ್ರು, ಒಂಟಿ ಮನೆ ಹೆಂಗಸರು ಯಾವುದೇ ಕಾರಣಕ್ಕೂ ಒಡವೆ ಹಾಕಬಾರ್ದು ಅಂತ ರಾತ್ರಿ IGP ಒಬ್ಬರೇ ಇದ್ದ ಮೇಲೆ ಒಡವೆ ಹಾಕಬಾರ್ದು ಅಂತ ಕಳ್ಳರಿದ ಮೇಲೆ. ಒಂಟಿ ಮನೆ ಅಲ್ಲ, ಒಂಟಿ ಹೆಂಗಸರಿದ ಮೇಲೆ ಅದನ್ನ ಹಾಕಬಾರ್ದು ಒಡವೆನ ಮಾಡೋದೇ ಅಂತಾರನ್ನ ನೋಡಿ ಅವರು ಅಂತ IGPನೇ ಇದು ಮಾಡಿದ್ರು ರಾತ್ರಿ. ಹಿಂಗಾಗಿ ಇಷ್ಟ ಗಾಳಿ ನಿಂತ್ಕೊಳ್ತಾರೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಆಮೇಗೌಡ.